ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸೊಂಡಿಲು ನೀರಿನ ಅಲೆಗಳ ಥರ ಅಲ್ಲಾಡ್ತಾ ಇರುವಂತಹ ಈ ಗಣಪನ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಈ ಗಣೇಶ ಬಂದ್ಬಿಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಹತ್ತಿರದ ಬಂಕೂರ್ ಎಂಬ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದೊಂದು ಉದ್ಭವ ಗಣೇಶ. ಸೊ ಯಾಕೆ ಈ ಗಣೇಶನ ಸೊಂಡಿಲು ಹೀಗೆ ನೀರಿನ ಥರ ತೇಲಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೊಂದು ಫ್ಯಾಕ್ಟ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂತೆಯೇ ಅಲ್ಲಿಯ ಸ್ಥಳೀಯರೊಡನೆ ಮಾತಾಡಿದಾಗ ನಮಗೆ ತಿಳಿದು ಬಂದ ಸತ್ಯ ಏನು ಅಂದರೆ, ಇಲ್ಲಿ ಇದು ಭಕ್ತಾದಿಗಳು ಈ ಉದ್ಭವ ಗಣೇಶನಿಗೆ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದರೆ ಕೆಲವೊಂದು ಬೇಡಿಕೆಗಳನ್ನು ನಾವು ಅರ್ಪಿಸ್ತೀವಿ ಅಂತ ಕೇಳ್ಕೊಳ್ತಾರಂತೆ. ಹಾಗೆ ಅವುಗಳನ್ನು ಅರ್ಪಿಸುವಾಗ ಪ್ರತಿ ಬಾರಿಯೂ ಆ ಗಣೇಶನಿಗೆ ಪೇಂಟ್ ಮಾಡಲಾಗುತ್ತದೆ. ಈ ರೀತಿ ಏನಿಲ್ಲ ಅಂದರೂ ವರ್ಷದಲ್ಲಿ 20-30 ಬಾರಿ ಆ ಗಣೇಶನಿಗೆ ಒಂದು ಪೇಂಟನ್ನು ಮಾಡಲಾಗುತ್ತದೆ. ಹೀಗೆ ಲೇಯರ್ಗಳ ಮೇಲೆ ಜಮಾ ಆಗಿರ್ತಕ್ಕಂತಹ ಪೇಂಟ್. ಹಾಗೆ ಒಂದು ಪೇಂಟಿನ ಏರ್ ಸ್ಯಾಕ್ ಅಲ್ಲಿ ಫಾರ್ಮ್ ಆಗಿತ್ತು. ಪ್ರತಿ ಬಾರಿ ಅಭಿಷೇಕ ಮಾಡುವಾಗ ಬಳಸುವಂತಹ ನೀರು ಆ ಏರ್ ಸ್ಯಾಕ್ ಒಳಗಡೆ ಹೋಗಿ ಜಮಾ ಆಗ್ತಾ ಇತ್ತು. ಅದರಿಂದ ಆ ಸೊಂಡಿಲು ನೀರಿನ ಅಲೆಗಳ ಥರ ತೇಲ್ತಾ ಇತ್ತು. ಸೊ ಈ ರೀತಿ ಮುಸುಕು ಮುಚ್ಚಿದ ಸತ್ಯಗಳನ್ನು ಹೊರತೆಗೆದು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಕಲಬುರಗಿ 24/7 ಮುಖಾಂತರ. ನಿಮ್ಮ ಡಾಕ್ಟರ್ ನಾಗನಾಥ್ ವಿ ಯಾದಗಿರ್.